ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಛೇ 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 ಛೇ, ಒಂದೇ ಒಂದು ದಿನ ನಾ ಮಿರ್ಚಿ ಮಂಡಕ್ಕಿ ತಗೊಂಡ್ ಬಂದಿಲ್ಲ ಅಂತ ಹೇಳಿ ಎಂಥ ದೊಡ್ಡ ಸಮಸ್ಯೆ ಮಾಡಿಟ್ಟಾರ ನೋಡ್ರಿ. ಅಲ್ಲ, ಈ ಉಪರಾಷ್ಟ್ರಪತಿ ಎಲೆಕ್ಷನ್ ಆಯ್ತಲ್ಲ, ಅದ್ರಾಗ NDA ಅಭ್ಯರ್ಥಿನೇ ಗೆದ್ದಿದ್ದು ಆಯ್ತು, ಹೊಸ ಉಪರಾಷ್ಟ್ರಪತಿ ಆಯ್ಕೆ ಆಗಿದ್ದೂ ಆಯ್ತು. ಈಗ ದೊಡ್ಡ ಪ್ರಶ್ನೆ ಏನಂದ್ರ 14 ವೋಟ್ಗಳು ಕ್ರಾಸ್ ವೋಟಿಂಗ್ ಆಗ್ಯದಂತ. ಅಂದ್ರ ರಾಹುಲ್ ಗಾಂಧಿ ಕಡೆಯವ್ರದ್ದು 14 ವೋಟ್ಗಳು ಮೋದಿ ಕಡೆ ಅಭ್ಯರ್ಥಿಗೆ ಬಿದ್ದು ಬಿಟ್ಟಾವಂತ. ಇದು ಹೆಂಗ ಅನ್ನೋದು ಈಗ ದೊಡ್ಡ ಪ್ರಶ್ನೆ ನೋಡ್ರಪ್ಪ. ಅಲ್ಲ, ಯಾರು ಆ ಪುಣ್ಯಾತ್ಮ ಕೈಗೆ ಕೈ ಕೊಟ್ಟವರು ಅಂತ ಹೇಳಿ ತಲಿ ಕೆಡಿಸ್ಕೊಂಡು ಹುಡುಕ್ಲಿಕ್ಕತ್ತಾರ. ಆದ್ರ ನನಗೊಂದು ಡೌಟ್ ರಪ್ಪ, ಇದೆಲ್ಲದ್ರ ನಡುವ ಕೇಳಿದ್ರ ನೀವು ನಗ್ತೀರಿ, ನಗಬೇಡ್ರೆ ಮತ್ತಂದ್ರೆ ಹೇಳ್ತೀನಿ ನಾನು. ಏನಂದ್ರ ರಾಹುಲ್ ಗಾಂಧಿ ಅವರು ನೆಟ್ಟಗ ಅವ್ರ ಅಭ್ಯರ್ಥಿಗೆನೆ ವೋಟ್ ಹಾಕ್ಯಾರ ಅಥವಾ ಇಲ್ಲ ಅಂತ ಸಂಶಯ ಅದ ನೋಡ್ರಿ. ಮತ್ ನಂಗ ಮೊನ್ನೆ ಅವರು ವೋಟ್ ಮಾಡೋದು ಹೆಂಗಂತ ಅನ್ನೋದು ಗೊತ್ತಾಗ್ಲಾರ್ದಂಥ ಸ್ಥಿತಿದಾಗಿದ್ರು ನೋಡ್ರಿ. ಅದನ್ನ ನೋಡಿದ ಮ್ಯಾಲಂತೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಡೌಟ್ ಚಾಲು ಆಗ್ಯದ ನನಗ. ನೋಡ್ರಿ ಎಲ್ಲಿ ಹೋಗುದು ಎಲ್ಲಿ ಬರುದು ಗೊತ್ತಾಗಕತ್ತಿಲ್ಲ. ಅವ್ರವು ಸೋನಿಯಾ ಗಾಂಧಿ ಅವರೇ ನೋಡಿ ಶಾಕ್ ಆಗ್ಲಿಕ್ಕತ್ತಾರ. ಕಡಿಕ ವೋಟ್ ಮಾಡೋದು ಗೊತ್ತಾಗ್ಲಾರ್ದೆ ಬಹಳ ಕನ್ಫ್ಯೂಸ್ ಬೇರೆ ಆಗ್ಬಿಟ್ಟಿದ್ರು. ಮತ್ತೆ ಇದನ್ನೆಲ್ಲಾ ನೋಡಿದ್ಮ್ಯಾಲ ಸಂಶಯ ಬರುದಿಲ್ಲೇನ್ ಹೇಳ್ರಿ ಯಾರಿಗಾದ್ರೂ. ಎಲ್ಲೋ ಅವರೇ ಮಿಸ್ಗಿಸ್ ಮಾಡ್ಕೊಂಡ್ರ ಹೆಂಗಂತ. ಆದ್ರೂ ಇದ್ರ ಬಗ್ಗೆ ಒಂದು ಚಲೋ ತನಿಖೆ ಆಗ್ಲೇಬೇಕಂತೀನಿ ನಾನು. ಮತ್ ಏನ್ರಿ ಈ ಮನುಷ್ಯ ಹೋಗಿ ಮೋದಿಜಿಗೆ ಕಾಂಪಿಟೇಟರ್ ಅಂತ ನಗಬೇಕಾ ಬಿಡ್ಬೇಕಾ ಹೇಳ್ರಿ? ಮೋದಿಜಿ ಎಲ್ಲಿ, ಇವ್ರೆಲ್ಲಿ? ಅಂದಂಗ ಮೋದಿಜಿ ಅಂದ್ರ ನೋಡಿದ್ರಿ ನೀವ, ನೇಪಾಳದಾಗ ದಂಗೆ ಎದ್ದಂತ ಯುವಕರು ಪ್ರಧಾನಿಯನ್ನೇ ರಾಜೀನಾಮೆ ಕೊಡುವಂಗ ಮಾಡ್ಬಿಟ್ರ. ಆಮೇಲೆ ಅಲ್ಲಿದ್ದವ್ರು ಏನ್ ಹೇಳ್ತಾರ ಗೊತ್ತೇನ್ ನಿಮಗ? ನಮಗ ಮೋದಿಜಿ ಅಂತ ಪ್ರಧಾನಿ ಬೇಕು ಅಂತ ಹೇಳ್ತಾರ. ನೇಪಾಳಿ ಯುವಕರು ಹೇಳ್ತಾರ, ನಮಗ ಮೋದಿ ತರ ನಾಯಕ ಬೇಕು, ಇಲ್ಲಿನ ಸರ್ಕಾರ ಬಹಳ ಭ್ರಷ್ಟ ಸರ್ಕಾರ ಅದ, ಇದು ಸಾಕಾಗ್ಯದ ಅಂತ ಹೇಳ್ತಾರ. ಅದಕ್ಕ ವರದಿಗಾರ ಏನ್ ಹೇಳಿಕತ್ತೀರಿ ನೀವ ಅಂದ್ರ, ನೇಪಾಳಕ್ಕೂ ಭಾರತದ ಪ್ರಧಾನಿ ಮೋದಿ ಅವರಂತ ಒಬ್ರು ಪ್ರಧಾನಿ ಆಗ್ಬೇಕೇನು ಅಂತ ಕೇಳ್ತಾರ ಅವ್ರು. ಅವಾಗ ನೇಪಾಳಿ ಯುವಕರೆಲ್ಲ ಹೌದು ನಮಗ ಅಂಥವ್ರು ಬೇಕು, ಮೋದಿ ನೇಪಾಳದ ಪ್ರಧಾನಿ ಆಗಿದ್ರು ಅಂತಂದ್ರ ನೇಪಾಳನೇ ಜಗತ್ತಿನ ನಂಬರ್ 1 ದೇಶ ಆಗಿರ್ತಿತ್ತು ಅಂತ ಹೇಳ್ತಾರ. ನೋಡ್ರಿ ಹಣೆ ಬರ ಹೆಂಗದ ನೋಡ್ರಿ, ವಿಚಾರ ಮಾಡ್ರಿ ನೀವು. ನಮ್ಮ ಹಣೆ ಬರ ಹಿಂಗದ. ಇದು ನಮ್ಮಲ್ಲಿನ ಒಂದಿಷ್ಟು ಮಂದಿಗೆ ತೆಲಿಗೆ ಹತ್ತುದಿಲ್ಲ, ಅರ್ಥನೇ ಆಗೋದಿಲ್ಲ. ಅರ್ಥ ಆಗಿತ್ತು ಅಂದ್ರೆ ಇವತ್ತು ಇಂಥವ್ರ ಕೈಗೆ ಆಡಳಿತ ಕೊಡ್ತಿರ್ಲಿಲ್ಲ ಬಿಡ್ರಿ. ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲಾ ಧರ್ಮದವ್ರಿಗಿದೆ, ಹಿಂದೂಗಳ ಆಸ್ತಿ ಏನಲ್ಲ. ಎಲ್ಲ ಸಮಾಜದವರು ಚಾಮುಂಡಿ ಮನೆಗಳಿಗೆ ಕಲ್ ತೂರ್ತಾ ಇದ್ದಂತೆ ಅವರು ಬಂದ್ರೆ ಅವರ ಮೇಲೆ ಕಲ್ ತೂರಾಟ ನಡೆಸಿದ. ಆದ್ರೆ ನಿನ್ನ ತೀರ್ಮಾನ ನಾನು ಮಾಡ್ತೀನಿ. ಕಡಿಕು ನುಡಿದಂತೆ ನಡೆದ ಸಿದ್ದರಾಮಯ್ಯ ಸಾಹೇಬ್ರು ರಾಜ್ಯದಾಗ ಬೆಂಕಿ ಹಚ್ಚೇ ಬಿಟ್ಟಾರ ನೋಡ್ರಿ. ಅಲ್ಲ, ಎಲ್ಲಾ ಬಿಡ್ರಪ್ಪ, ಸಿದ್ದರಾಮಯ್ಯ ಸಾಹೇಬ್ರಿ ನಿಮ್ಗೆ ಈ ಹೆಣ್ಮಗಳ ಕಣ್ಣೀರ್ ಹಾಕದ್ರಲ್ಲ, ಅದರ ಶಾಪ ತಟ್ಲಾರ್ದೆ ಇರ್ತೈತೇನ್ ಹೇಳ್ರಿ?
ನೋಡ್ರಿ, ಅವ್ರನ್ನ ನೋಡಿದ್ರೆ ಹೊಟ್ಟೆ ಉರಿದಿಲ್ಲ ಏನ್ ಹೇಳ್ರಿ. ಸುಸಂಸ್ಕೃತ ಭಾರತದ ಮಾತೆ ತನ್ನ ಮಗಳ ಇಂಟರ್ವ್ಯೂಗಂತ ಹೇಳಿ ಚಾಮುಂಡಿ ಬೆಟ್ಟಕ್ಕಂತ ಹೋದ್ರ ಅವ್ರನ್ನ ಪೊಲೀಸ್ ಗಾಡ್ಯಾಗ ಕುಂಡ್ರಸ್ತಿರಲ್ಲ, ಹೆಂಗ್ ಅನ್ಸ್ಲಿಕ್ಕಿಲ್ಲ ಅಂತೀನಿ. ನೋಡ್ರಿ, ಅವ್ರ ಕಣ್ಣೀರ್ ಶಾಪ ತಟ್ಲಾರ್ದೆ ಇರ್ತೈತೇನ್ ಹೇಳ್ರಿ ನಿಮ್ ಸರ್ಕಾರಕ್ಕ. ಕಲ್ಲು ಹೊಡೆದವ್ರನ್ನ ತಡೀರಿ ಅಂತಂದ್ರ ಹಿಂದೂಗಳನ್ನೇ ಗುಡಿ ಒಳಗ್ ಹೋಗ್ಲಾರ್ದಂಗ್ ತಡಿಲಿಕತ್ತಿರಲ್ಲ. ನಿಮ್ಗ ನಮ್ಮ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ. ಅಲ್ಲ, ನಂಗೆ ಒಂದು ಡೌಟ್ ಐತ್ರಿ. ಹಿಂಗ ನಿಮ್ಗೆ ಅಕಸ್ಮಾತ್ ಬಹಳ ಮನ್ಸಿಗೆ ಹಚ್ಕೊಂಡಿದ್ರಿ ಅಂದ್ರೆ ಇದೇ ತರ ನೀವು ಆಕ್ಷನ್ ತಗೊಳ್ಳೋದಿತ್ತಂದ್ರ ಶುಕ್ರವಾರ ಅವ್ರ ಮಸೀದಿಗೆ ಹೋಗುದನ್ನ ತಡೀರಲ್ಲ, ನೋಡೇ ಬಿಡೋಣ. ಅಯ್ಯಯ್ಯೋ, ಅದ್ ಎಲ್ಲ ಆಗ್ತದ ಬಿಡ್ರಿ. ಕಾಂಗ್ರೆಸ್ ನಾಯಕರಿಗಂತೂ ಮುಸ್ಲಿಮರಾಗ ಹುಟ್ಟಬೇಕಂತ ಭಯಂಕರ ಆಸೆ. ಒಬ್ರಾದ್ಮೇಲೆ ಒಬ್ರು ಹಾಡ್ಲಿಕತ್ತಾರ, ಮುಂದಿನ ನನ್ನ ಜನ್ಮ ಬರೆದಿಟ್ಟ ನಂತೆ ಬ್ರಹ್ಮ ಮುಸ್ಲಿಮ ಮುಸ್ಲಿಮ ಅಂತ ಅಲ್ಲಿಕತ್ತಾರ. ಗೊತ್ತೇನ್ ನಿಮ್ಗ? ಆ ಭದ್ರಾವತಿ ಶಾಸಕರು ಹಂಗೆ ಹೇಳ್ಬಿಟ್ರಪ್ಪ. 4 ಬಾರಿ ಶಾಸಕರಾಗಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೇವೆ. ಅದಕ್ಕೆ ಮೂಲ ಕಾರಣ ನನ್ನ ಪ್ರೀತಿಯ ಮುಸ್ಲಿಂ ಬಾಂಧವರಿಗೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ನಿಮ್ಮ ಮುಸ್ಲಿಂ ಬಾಂಧವರ ಪರವಾಗಿ ಇರುತ್ತೆ. ನಿಮ್ಮ ಮನೆಯ ಮಗನಾಗಿ ಈಗಲೂ ನಿಮ್ಮ ಮನೆ ಒಳಗೆ ಸಾವಿರ ಸಂಗನಾಗಿ ಇರ್ತೀನಿ. ನೀವು ಮುಂದಿನ ದಿನದಲ್ಲಿ ನಾನು ಹುಟ್ಟಿದ್ರೆ ನಾನು ಸಾವಿರಾಗಿ ಹುಟ್ಟಬೇಕು ಅಂತ. ಓಹೋ, ಹಾಗೇನು? ಅವರಲ್ಲಿ ಇನ್ನೊಂದು ಜನ್ಮ ಅನ್ನೋ ಕಾನ್ಸೆಪ್ಟೇ ಇಲ್ಲಂತ ನೋಡ್ರಿಪ್ಪ ಸಂಗಮೇಶ್ ಅವ್ರ. ಅದಕ್ಕೆ ಸಾದಿಶ್ ಪಾಷಾ ಅವ್ರು ಹೇಳ್ತಾರ ಕಲ್ಮಾ ಓದಿಸ್ತೀನಿ ಅಂತಾರ. ಏನಂದ್ರೆ ಅಷ್ಟು ಪ್ರೀತಿ, ಅಷ್ಟು ನಮ್ಮ ಮೇಲೆ ಇದಿದ್ರೆ ಕನ್ವರ್ಟ್ ಆಗ್ಬಿಡ್ಲಿ. ನನ್ನ ಹತ್ರ ಬರ್ಲಿ, ನಾನು ಈ ಜನ್ಮದಲ್ಲಿ ನನ್ನ ಹತ್ರ ಬರ್ಲಿ, ನಾನು ಕರ್ಕೊಂಡು ನಮ್ಮ ಅಮೀರ್ ಶೇಖ್ ಇದ್ದಾರೆ ಅವ್ರ ಹತ್ರ ಕುಣಿಸ್ಬಿಟ್ಟು ಕಲ್ಮಾ ಅಶ್ಹದು ಲಾ ಇಲಾಹ ಇಲ್ಲಲ್ಲಾಹು ಅಶ್ಹದು ಅನ್ನ ಮುಹಮ್ಮದನ್ ಅಬ್ದುಹು ರಸೂಲುಹು ಕಲ್ಮಾ ಓದ್ಲಿ, ಮುಸಲ್ಮಾನ ಆಗ್ಲಿ. ಅಷ್ಟು ಪ್ರೀತಿ ಇದ್ರೆ ಗೊತ್ತಿದೆ ಬೇರೆ ಜನ್ಮ ಇಲ್ಲ ಮುಸಲ್ಮಾನಲ್ಲಿ. ಮುಸಲ್ಮಾನರಿಗೆ ಓಲೈಕೆ ಮಾಡಕ್ಕೆ, ಮುಸಲ್ಮಾನಿಗೆ ಚಾಕ್ಲೇಟ್ ಕೊಡಕ್ಕೆ, ಮುಸಲ್ಮಾನಿಗೆ ಲಾಲಿಪಾಪ್ ಕೊಡಕ್ಕೆ ಇಂಥ ಮಾತೆಲ್ಲ ಏನಕ್ಕೆ ನಾಟಕ? ಅಬ್ಬಬ್ಬಾ, ಲೈವ್ನಾಗೆ ಇಂಥ ಆಫರ್ ಯಾರಿಗುಂಟು ಯಾರಿಗಿಲ್ಲ? ಸಂಗಮೇಶ್ ಅವರೇ ವಿಚಾರ ಮಾಡ್ರಿ. ಹೆಂಗು ಹಿಂದೂ ಧರ್ಮಕ್ಕಿಂತ ಇಸ್ಲಾಂ ಧರ್ಮ ಇಷ್ಟ ಅಂತ ಹೇಳಿಬಿಟ್ಟಿರಿ. ಆ ಕಡೆಯಿಂದ ಹಂಗ ಲೈವ್ನ್ಯಾಗ ಆಫರ್ ಬಂದೈತಿ ನೋಡ್ರಿ. ಕಲ್ಮಾ ಓದಿ ಮುಂಚೆ ಮಾಡ್ಕೊಂಡು ಬಿಡ್ರಲ್ಲ ಒಂದ್ಸಲ. ಆಹಾಹಾ, ಒಬ್ಬೊಬ್ರು ಒಂದೊಂದ್ ತರ ಮುತ್ತುಗಳಿದ್ದಂಗ ನೋಡ್ರಪ್ಪ. ದಾವಣಗೆರೆದಾಗ ಒಬ್ರನ್ನ ನೋಡ್ಬೇಕು ನೀವು. ನಾ ಹೇಳುದ್ಕಿನ ನೋಡ್ಬಿಡ್ರಿ. ಹೋಗಿ ಅಲ್ಲಿ ಮುಸ್ಲಿಂ ಮನಿ ಮುಂದೆ ಹಾಕ್ಬೇಕ, ಬೇರೆ ಕೆಲ್ಸ ಇಲ್ಲ. ಎಲ್ಲರ ಪಾಪ ಒಬ್ರು ಮುಸ್ಲಿಂ ಎಲ್ಲರ ಇದ್ದಿದ್ರು ಅದನ್ನ ದೊಡ್ಡ ರಂಪ ರಾಡಿ ಮಾಡ್ತಿದ್ರಪ್ಪ. ಯಾರ ಒಬ್ರರ ಮುಸ್ಲಿಮ್ಸು ಅಲ್ಲಿ ಒಬ್ರು ಇಲ್ಲ. ಇವ್ರು ಕಾಯ್ತದಾರ ಅಲ್ಲಿ ಮುಸ್ಲಿಮ್ಸ್ ಬರ್ಲಿ ಅಂತ. ಇದು ಬೇಕಾ? ಬರ್ಲಿ ನಮ್ಮ ಪಾರ್ಕ್ ಯಾಕೆ ಹೇಳಿ? ಆ ಮುಸ್ಲಿಂ ಹಬ್ಬದ ದಿವಸನೇ ಗಣಪನ ಬಿಡ್ಬೇಕ, ಅವ್ರ ಮಸೀದಿ ಮಗ್ಲಾಗ ಗಣಪನ ಇಡ್ಬೇಕ, ಅಲ್ಲೇ ಕೇಕಿ ಹೊಡಿಬೇಕ. ಮನವಿ ಮಾಡ್ಕೊಳ್ಳೋದಿಲ್ಲ, ಒಳಗ ಹಾಕಿಸ್ತಾನೆ ಅಷ್ಟೇ. ತಣ್ಣಗ ನೆಮ್ಮದಿಯಾಗಿರ್ಬೇಕು. ಎಲ್ಲರ ಕಾಲ್ ಕೆರೆದು ಜಗಳ ಮಾಡಿದ್ರೆ ಸುಮ್ಮನಿರಲ್ಲ. ಎಂಥೆಂಥವ್ರಿಗೆ ವೋಟ್ ಹಾಕಿದ್ರಿ ಅಂತ ನೋಡ್ಕೊಳ್ರಪ್ಪ, ಚಂದ ಕಣ್ಬಿಟ್ಟೆ ನೋಡ್ಕೋರಿ. ನಮ್ಮ ಕರ್ನಾಟಕದ ಕತಿ ಹೆಂಗಾಗ್ಯದ ಅಂದ್ರ, ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೂ ಅರೆಸ್ಟ್ ಮಾಡೋದಿಲ್ಲ, ಪಾಕಿಸ್ತಾನ ಧ್ವಜ ಹಾರಿಸಿದ್ರು ಅರೆಸ್ಟ್ ಮಾಡೋದಿಲ್ಲ, ಪ್ಯಾಲೆಸ್ತೇನ್ ಬಾವುಟ ಹಿಡಿದು ಮೆರವಣಿಗೆ ಮಾಡಿದ್ರು ಅರೆಸ್ಟ್ ಮಾಡೋದಿಲ್ಲ. ಆದ್ರ ನೋಡ್ರಿಲ್ಲಿ ಪಲ್ಟಿ ಹೆಂಗಿರ್ತೈತಂದ್ರ, ಹಿಂದೂಗಳು ಏನ್ ಮಾಡಿದ್ರು ಅರೆಸ್ಟ್, ಗಣೇಶೋತ್ಸವದ ಮೆರವಣಿಗೆ ಮಾಡಿದ್ರ ಅರೆಸ್ಟ್, ಹನುಮ ಧ್ವಜ ಹಾರಿಸಿದ್ರ ಅರೆಸ್ಟ್, ಹನುಮಾನ್ ಚಾಲಿಸ ಹಾಕಿದ್ರ ಅರೆಸ್ಟ್, ಜೈ ಶ್ರೀರಾಮ್ ಅಂತಂದ್ರ ಅರೆಸ್ಟ್. ಎಲ್ಲಿಗೆ ಬಂದೈತಿ ನೋಡ್ರಿ ಕರ್ನಾಟಕ. ಅನಂತ್ ಕುಮಾರ್ ಹೆಗಡೆ ಅವರು ಅವತ್ತ ಹೇಳಿದ್ರು, ಅದೇ ಖರೆ ಆಯ್ತು ನೋಡ್ರಿ. ಹೊಸದಾಗಿ ಹೇಳಬೇಕಾಗಿಲ್ಲ. ಕಳೆದ 20 ವರ್ಷದಿಂದ ನಾನೊಬ್ಬನೇ ಹೇಳ್ತಾ ಇದ್ದೀನಿ, ಮತ್ತಾರು ಹೇಳ್ತಾ ಇಲ್ಲ. ನಾನು ಹೇಳಿರೋ ಶಬ್ದದಲ್ಲೇನೆ ನೀವು ಟೆಲಿಕಾಸ್ಟ್ ಮಾಡಬೇಕು, ನನ್ನ ಕಂಡೀಷನ್. ಹಂಗಿದ್ರೆ ಉತ್ತರ ಕೊಡ್ತೀನಿ. ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ನಾನು ಹೇಳಿರೋ ಶಬ್ದ 100% ನಾನು ಒಪ್ಕೊಂತೀನಿ. ನಾನು ಹೇಳಿರುವಂತ ಒಂದೇ ಒಂದು ಶಬ್ದವನ್ನು ನಾನು ಮುಂಚೆನೆ ಅಧಿಕೃತವಾಗಿ ಹೇಳ್ತೀನಿ. ಒಂದೇ ಒಂದು ಶಬ್ದವನ್ನು ಕೂಡ ನಾನು ಹೇಳಿಲ್ಲ ಅಂತ ನಾನು ಹೇಳುದಿಲ್ಲ. ಮುಂಚೆನೆ ವಾದ ಮಾಡೇ ಹೇಳ್ತೀನಿ. ಎಲ್ಲಿ ತನಕ ಜಗತ್ತಿನಲ್ಲಿ ಇಸ್ಲಾಂ ಇರುತ್ತೆ ಅಲ್ಲಿ ತನಕ ಈ ಭಯೋತ್ಪಾದನೆ ಇರುತ್ತೆ. ಎಲ್ಲಿ ತನಕ ಈ ಇಸ್ಲಾಂ ಅನ್ನ ನಾವು ಈ ಜಗತ್ತಿನಿಂದ ಮೂಲೋತ್ಪಾಟನೆ ಮಾಡುವುದಿಲ್ಲ ಅಲ್ಲಿ ತನಕ ಭಯೋತ್ಪಾದನೆಯನ್ನು ಕಿತ್ತು ಹಾಕ್ಲಿಕ್ಕೆ ಆಗೋದಿಲ್ಲ. ಪತ್ರಿಕೆಗಳಲ್ಲಿ ಬರೆಯೋ ಅವಕಾಶ ಇದ್ರೆ ಇದೇ ಶಬ್ದಗಳಲ್ಲಿ ಬರೀರಿ, ಇದೇ ಶಬ್ದಗಳಲ್ಲಿ ಟೆಲಿಕಾಸ್ಟ್ ಮಾಡಲಿ. ಇಸ್ಲಾಂ ಇದೊಂದು ಜಗತ್ತಿನ ಶಾಂತಿಗೆ ಇಟ್ಟಿರ್ತಕ್ಕಂಥ ಬಾಂಬು. ಇಸ್ಲಾಂ ಇರೋ ತನಕ ಜಗತ್ತಿನಲ್ಲಿ ಶಾಂತಿ ಇಲ್ಲ. ಕರೆಕ್ಟ್ ಆಗಿ ಹೇಳ್ಯಾರ ಬಿಡ್ರಿ. ಅಲ್ಲ ನೀವೇ ಹೇಳ್ರಿ, ಈ ಮಸೀದಿ ಒಳಗ ಯಾವಾಗ ಅಷ್ಟೊಂದು ಕಲ್ಲುಗಳು ಹ್ಯಾಂಗ್ ಬಂದು ಅಂತಾವ್?
ಎಲ್ಲಿಂದ ಬರುತ್ತೆ? ಅಲ್ಲ, ಮಸೀದಿ ಒಳಗಡೆ ಕಲ್ಲುಗಳು ಹೆಂಗೋಗುತ್ತೆ? ಏನು ಅಂಡರ್ ಕನ್ಸ್ಟ್ರಕ್ಷನ್ ಇದ್ರೆ ಜಲ್ಲಿದೆ ಅಂತ ಅನ್ಕೋಬಹುದು. ಕಲ್ಲನ್ನ ನೀವು ಕೊರಾನ್ ಇಟ್ಕೊಳ್ಳಿ, ಅಲ್ಲಿ ನೀವು ಪ್ರಾರ್ಥನೆ ಮಾಡಿ, ನೀವು ಅವರಿಗೆ ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡಿ. ನಿಮ್ಮ ಧರ್ಮ ಗ್ರಂಥವನ್ನು ಇಡುವಂತ ಜಾಗದಲ್ಲಿ, ಧಾರ್ಮಿಕ ಪ್ರವಚನಗಳನ್ನು ಕೊಡುವಂತ ಜಾಗದಲ್ಲಿ ಕಲ್ಲು ಯಾಕೆ ಬರುತ್ತೆ, ಲಾಂಗ್ ಯಾಕೆ ಬರುತ್ತೆ? ನಾವ್ ಇದ್ರ ಬಗ್ಗೆ ವಿಡಿಯೋನು ಮಾಡಿದ್ವಿ ನಿನ್ನೆ. ಪ್ರತಾಪ್ ಸಿಂಹ ಅವರು ಕರೆಕ್ಟ್ ಆಗೇ ಕೇಳಲಿಕತ್ತಾರ, ಮಸೀದಿ ಅವ್ರಿಗೆ ಗೊತ್ತಿಲ್ಲಾರ್ದಂಗ ಅಷ್ಟೊಂದ್ ಕಲ್ಲುಗಳು ಹೋದ್ವಾ ಅಂತ ಕೇಳಲಿಕತ್ತಾರ. ಹಂಗಾದ್ರ ಇದನ್ನ ಕೇಳಲಿಕ್ಕೆ ಹೋದ್ರ ನಮ್ಮ ಹಿಂದೂಗಳೇ ನೆಟ್ಗಿಲ್ರಪ್ಪ, ಉಲ್ಟಾ ಮಾತಾಡ್ತಾರ. ಏನ್ ಮಾಡೋದು ಹೇಳ್ರಿ? ಸೆಕ್ಷನ್ ಹಾಕಿದ್ಮೇಲೂ ಯಾಕೆ ಜನ ಸೇರಿದಾರೆ? ಅಲ್ಲರಿ, ಗಣೇಶ ಪ್ರೊಸೆಷನ್ ಹೋಗ್ತಿತ್ತಲ್ಲ, ಪೊಲೀಸರು ಸರ್ಪಗಾವಲಲ್ಲೇ ಹೋಗ್ತಿತ್ತು. ಇದ್ರ ಮಧ್ಯದಲ್ಲಿ ಕೂಡ ಕಲ್ಲು ಯಾಕೆ ಬಿಸಾಡಿದ್ರು ಅದನ್ನ ಹೇಳ್ರಿ ಫಸ್ಟ್. ಕಲ್ಲು ಯಾಕೆ ಬಿಸಾಡಿ? ನೀವು ಕಟ್ಟರ್ಪಂಥೀಯ ಹಿಂದೂ ಆಗಿದ್ರೆ, ಒಂದ್ ನಿಮಿಷ, ಕಟ್ಟರ್ಪಂಥೀಯ ಹಿಂದೂ ಆಗಿದ್ರೆ ನಮ್ಮ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಲು ಹೊಡೆದಿದ್ದಾಗ ನಿಮ್ ರಕ್ತ ಕುದಿತಿತ್ತು. ನೀವು ಕಟ್ಟರ್ಪಂಥೀಯ ಹಿಂದೂ ಅಲ್ಲ, ನೀವು ಯಾವ್ದೋ ಸುಮ್ಮನೆ ಕೂಲ್ ಕೂಲ್ ಪ್ರತಾಪ್ ಸಿಂಹ ಅವರೇ, ಕೂಲ್ ಆಗಿರ್ರಿ, ಏನೂ ಮಾಡ್ಲಿಕ್ಕೆ ಆಗುದಿಲ್ಲ. ಇಂಥವ್ರನ್ನ ನೋಡಿದ್ರ ಉರಿ ಹತ್ತೈತಿ, ಆದ್ರೆ ನಾವ ಆರಿಸ್ಕೊಂಡು ಸಮಾಧಾನ ಮಾಡ್ಕೋಬೇಕಷ್ಟೇ. ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.